ಆಲೂರು ತಾಲೂಕಿನ ಪಾಳ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ದಿಂಡಘಟ್ಟ ಗ್ರಾಮದ ಸರ್ವೆ ನಂಬರ್ 1ರಲ್ಲಿ ಮನೆಗಳ ನೆಲಸಮ ಪ್ರಕರಣಕ್ಕೂ ಪಂಚಾಯಿತಿಗೂ ಯಾವುದೇ ಸಂಬಂಧ ಇಲ್ಲ ಎಂದು ಪಾಳ್ಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭವ್ಯ ಪುರುಷೋತ್ತಮ್ ತಿಳಿಸಿದರು. ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಿನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಗ್ರಾಮದ ಕೆಲವರು ಸುದ್ದಿಗೋಷ್ಠಿ ನಡೆಸಿ ದುರುದ್ದೇಶದಿಂದ ಕಟ್ಟಿದ್ದ ಮನೆಗಳನ್ನು ನೆಲಸಮ ಮಾಡಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಆದರೆ ಮನೆ ನೆಲಸಮ ಆಗಿರುವುದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ. ಅಲ್ಲಿ ಮನೆ ನಿರ್ಮಾಣ ಮಾಡಿದ್ದು ಅನಧಿಕೃತ ಮನೆಗಳಾಗಿವೆ ಎಂದರು. ಪಾಳ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ದಿಂಡಘಟ್ಟ ಗ್ರಾಮದಲ್ಲಿ ಸರ್ಕಾರಿ ಗೋಮಾಳದಲ್ಲಿ ಅನಧಿಕೃತವಾಗಿ ಕಟ್ಟಿರುವಂತಹ ಕಟ್ಟಡದ ಬಗ್ಗೆ ಒಂದು ಪ್ರೆಸ್ ಮೀಟ್ ನಡೆದಿರುತ್ತೆ. ಅದರ ಸತ್ಯಾಸತ್ಯತೆ ಪಂಚಾಯಿತಿ ಸದಸ್ಯರೆಲ್ಲರೂ ಸೇರಿ ಆ ಮಾಹಿತಿಯನ್ನು ತಮ್ಮ ಮೂಲಕ ಎಲ್ಲರಿಗೂ ತಿಳಿಯಬಯಸೋದಕ್ಕೋಸ್ಕರ ಈ ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಮೊದಲನೇದಾಗಿ ನಿನ್ನೆ ಶ್ರುತಿ ಅನ್ನೋರು ಪ್ರೆಸ್ ಮೀಟಿಗೆ ಬಂದಿದ್ದಾರೆ. ಆದರೆ ಅಲ್ಲಿ ಮನೆ ಡೆಮಾಲಿಶ್ ಆಗಿದೆ ಅನ್ನೋ ಹತ್ರ ನಿಂತ್ಕೊಂಡು ಫೋಟೋ ತೆಗೆಸಿರೋದ್ರಲ್ಲಿ ಆ ಶ್ರುತಿಯವರು ಎಲ್ಲೂ ಕೂಡ ಇಲ್ಲ. ಸರ್ಕಾರಿ ಗೋಮಾಳ ಜಾಗದಲ್ಲಿ ಅಕ್ರಮ ಪ್ರವೇಶ ಮಾಡಿರುವ ಅವರು ಮನೆ ನಿರ್ಮಾಣ ಮಾಡಿ ಬೆಲೆ ಬಾಳುವ ಜಾಗವನ್ನ ತಮ್ಮ ಹೆಸರಿಗೆ ಮಂಜೂರು ಮಾಡಿಕೊಳ್ಳಲು ಹುನ್ನಾರ ಮಾಡಿದ್ರು. ಆದರೆ ಸರ್ಕಾರಿ ಜಾಗವನ್ನ ಉಳಿಸಬೇಕು ಎಂಬ ಸಾರ್ವಜನಿಕರ ದೂರನ್ನ ಆಧರಿಸಿ ಸಭೆಯಲ್ಲಿ ಚರ್ಚಿಸಿ ಸರ್ಕಾರಿ ಜಾಗವನ್ನ ಉಳಿಸುವ ಸಲುವಾಗಿ ಗ್ರಾಮ ಪಂಚಾಯಿತಿ ವತಿಯಿಂದ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದರು. ಪಾಳ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ನಂಬರ್ 1ರಲ್ಲಿ ಶ್ರುತಿ ಎಂಬುವವರ ತಂದೆ ಕಳೆದ ಅನೇಕ ವರ್ಷಗಳಿಂದ ವಾಸವಿದ್ದು ಆ ಸ್ಥಳಕ್ಕೆ ಕಂದಾಯವನ್ನ ಕಟ್ಟಿದ್ದಾರೆ. ಅವರ ತಂದೆ ಮೃತಪಟ್ಟ ಬಳಿಕ ಮಗಳು ಶ್ರುತಿ ಅವರಿಗೆ ಹಕ್ಕಿದೆ. ಆದರೆ ಗ್ರಾಮ ಪಂಚಾಯಿತಿ ನಿಯಮಾನುಸಾರ ಅಗತ್ಯ ದಾಖಲೆಗಳನ್ನು ಒದಗಿಸಿ ಅವರು ತಮ್ಮ ವಾಸಸ್ಥಾನವನ್ನ ತಮ್ಮ ಹೆಸರಿಗೆ ಮಂಜೂರು ಮಾಡಿಕೊಳ್ಳಬಹುದು ಎಂದು ಸ್ಪಷ್ಟಪಡಿಸಿದರು. ಆದರೆ ಇನ್ನುಳಿದ ಇಬ್ಬರು ಈ ಹಿಂದಿನಿಂದಲೂ ಅಲ್ಲಿ ವಾಸ ಇಲ್ಲ. ಶ್ರುತಿ ಅವರನ್ನ ಮುಂದಿಟ್ಟುಕೊಂಡು ರಾಜಕೀಯ ಮಾಡ್ತಿದ್ದಾರೆ ಎಂದರು. ಇದರಲ್ಲಿ ಎಲ್ಲೂ ಸಹ ನಿನ್ನೆ ಬಂದಿರತಕ್ಕಂಥ ಶ್ರುತಿಯವ್ರದ್ದು ಫೋಟೋ ಇಲ್ಲ. ಮನೆ ಇದಾಗಿದೆ, ಡೆಮಾಲಿಶ್ ಆಗಿದೆ ಅಂತ ಬಂದಿರೋದು ಫೋಟೋ ಶ್ರುತಿಯವ್ರದ್ದಿಲ್ಲ. ಅವ್ರದ್ದು ಮನೆ ಇತ್ತು ಯಾವಾಗ 2021-22ನೇ ಇಸ್ವಿ ಹಿಂದೆ ಇದ್ದಂಥದ್ದಕ್ಕೆ ಕಂದಾಯ ಕಟ್ಟಿದ್ದಾರೆ. ನಮ್ಮ ಪಂಚಾಯಿತಿಯಲ್ಲಿ ದಾಖಲಾತಿ ಇದೆ. ನಿನ್ನೆ ಒಂದು ದಾಖಲಾತಿನ ಅವರು ಪ್ರೊಡ್ಯೂಸ್ ಮಾಡ್ತಾರೆ. ಕಂದಾಯ ಕಟ್ಟಿದ್ದೀವಿ ಪಂಚಾಯಿತಿಯಲ್ಲಿ ಅಂತ. ಅದು ಹೌದು, ಅದು 21-22ನೇ ಇಸ್ವಿ ಹಿಂದೆ ಕಟ್ಟಿರುವಂಥದ್ದು. 23ನೇ ಇಸ್ವಿಯಲ್ಲಿ ಅದು ನೆಲಸಮ ಆಗಿದೆ. ಅದ್ರ ಜೊತೆಗೆ ವರದಿ ಕೂಡ ಹಾಕಿದ್ದಾರೆ ಪಂಚಾಯಿತಿ ವತಿಯಿಂದ. ಅಲ್ಲಿ ಕಂದಾಯ ವಸೂಲಿ ಮಾಡಕ್ಕೆ ಹೋದಾಗ ಯಾವುದೇ ತರಹದ ಮನೆ ಇರೋದಿಲ್ಲ ಅನ್ನೋದಕ್ಕೆ ದಾಖಲೆಗಳು ಸಮೇತ ಇದೆ. ಸುದ್ದಿಗೋಷ್ಠಿಯಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಉಮೇಶ್, ಸದಸ್ಯರಾದ ಪ್ರಕಾಶ್, ನಟರಾಜ್, ವೆಂಕಟೇಶ್, ಅಶ್ವಥ್ ಇತರರು ಹಾಜರಿದ್ದರು.